ಬರೀ ಅಸಲು ಕೊಟ್ರೆ ಸಾಲಲ್ಲ, ಅವನಿಗೆ ಬಡ್ಡಿ ಸಮೇತ ಕೊಡಬೇಕಾಗುತ್ತೆ. 10 ರೂಪಾಯಿ ಕಡಿಮೆ ಆದರೂ ಅವನು ತಗೊಳ್ಳಲ್ಲ ಅಂತ ನರ ರಾಕ್ಷಸ ಅವನು. ಅದಕ್ಕೆ ನೀನೇನ್ ಮಾಡ್ತೀಯ ಅಂದ್ರೆ ಬೀಗರು ಕೊಡ್ಬೇಕಾಗಿರೋ ದುಡ್ಡನ್ನ ಈಗಲೇ ಕೊಡಿಸ್ಬಿಡು. ಬೀಗ್ರ ಹತ್ರ ದುಡ್ಡಿದ್ರೆ ನಾನು ನಿಮ್ಮ ಹತ್ರ ಸಹಾಯ ಕೇಳ್ತಾ ಇದ್ನ ಹೇಳಿ. ಮದ್ವೆಗೆ ಅಂತ ಖರ್ಚು ಮಾಡಿದ ದುಡ್ಡನ್ನ ಮದ್ವೆ ದಿನಾನೇ ಬಂದ್ ಕೇಳಿದ್ರೆ ಎಲ್ಲಿಂದ ಕೊಡ್ತಾರೆ ಹೇಳಿ? ಸಪ್ತಮಿ ಮೇಲಿನ ಕೋಪನ ಮನ್ಸಲ್ಲೇ ಇಟ್ಕೊಂಡು ಹೀಗ್ ದ್ವೇಷ ಸಾಧಿಸ್ಬೇಡಿ. ದಯವಿಟ್ಟು ಸ್ವಲ್ಪ ಕರುಣೆ ತೋರಿಸಿ. ಕರುಣೆನಾ? ಅದು ನಮ್ ಬ್ಲಡ್ ಎಲ್ಲ ಇಲ್ಲ ಅಮ್ಮ. ನೀವು ದಾರಿ ತಪ್ಪ ಬಂದಿದ್ದೀರಾ ಅನ್ಸುತ್ತೆ. ಬೇರೆ ದಾರಿ ಏನಾದ್ರೂ ಇದೆಯಾ ಅಂತ ಹುಡುಕ್ಬಿಟ್ಟು ನೋಡಿ. ಪರಿಹಾರ ಸಿಕ್ಕಿದ್ರೂ ಸಿಗ್ಬಹುದು. ನಮ್ ಶತ್ರುಗಳ ಮದ್ವೆ ನಡೀತಿದೆ ಅಲ್ಲಿ. ಅಷ್ಟ್ ಈಸಿಯಾಗಿ ಅದನ್ನ ನಡೆಯೋದಕ್ ಬಿಟ್ಬಿಡ್ತೀವ ನಾವು? ಈ ಮದ್ವೆ ನಿಲ್ಸೋದಕ್ಕೆ ಅಂತಾನೆ ನಾವು ಅಷ್ಟು ದೂರದಿಂದ ಬಂದಿರೋದು. ನೀವು ನೋಡಿದ್ರೆ ಈ ಮದ್ವೆ ನಡೆಯೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ ಬಂದಿದ್ದೀರಾ. ಎಂತ ಫನ್ನಿ ಸಿಚುವೇಶನ್ ಅಲ್ವಾ? ಆ ಸಪ್ತಮಿ ಮದ್ವೆ ನಿಲ್ಸೋದಕ್ಕೆ ನೆನ್ನೆಯಿಂದ ಯಾವ್ದಾದ್ರೂ ದಾರಿ ಸಿಗುತ್ತಾ ಅಂತ ಕಾಯ್ತಾ ಇದ್ವಿ. ಇವಾಗ ಸರಿಯಾಗಿರೋ ದಾರಿ ಸಿಕ್ಕಿದೆ. ಅಷ್ಟು ಸುಲಭವಾಗಿ ಇಂಥ ಚಾನ್ಸ್ನ ಬಿಟ್ಬಿಡ್ತೀವ ಹೇಳಿ ಅಮ್ಮ? ಎಲ್ಲಾನು ಚಿಂದಿ 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 ಮಾಡಲ್ವ ನಾವು? ಈ ಮದ್ವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು. ನಿಂತು ಹೋಗ್ಬೇಕು, ನಿಂತು ಹೋಗುತ್ತೆ. ಈ ಮದ್ವೆ ನಿಲ್ಬೇಕು ಅನ್ನೋದೇ ನಮ್ಮ ಆಸೆ. ಅದ್ರಿಂದ ಪಪ್ಪ ದೇವು ಹತ್ರ ಮಾತಾಡಲ್ಲ. ಕರೆಕ್ಟಾಗಿ ಹೇಳ್ದೆ ಮಂಜು. ಅಲ್ಲ ಮಂದಾರ, ಅವತ್ತೇನೋ ಚಾಲೆಂಜ್ ಮಾಡ್ತಿದ್ದೆ ದೇವ್ರೇ ಈ ಮದ್ವೆ ನಡೆಸ್ತಾನೆ ಅಂತ. ಇವತ್ತು ನಾವೇನು ಮಾಡದೇ ಇದ್ರು ಆ ದೇವ್ರೇ ಈ ಮದ್ವೆನ ನಿಲ್ಲಿಸ್ತಾ ಇದ್ದಾನೆ. ಅದಕ್ಕೆ ಹೇಳೋದು ತಾನೊಂದು ನೆನೆದರೆ ದೈವ ಒಂದು ಬಗೆವುದು ಅಂತ. ಅಮ್ಮ, ಆ ದೇವ್ರ ಹತ್ರ ಕೇಳ್ ನೋಡಿ, ಈ ಮದ್ವೆ ನಡ್ಸೋದಕ್ಕೆ ದಾರಿ ಮಾಡ್ಕೊಡು ಅಂತ. ನಿನ್ ಭಕ್ತಿಗ್ ಮೆಚ್ಚಿ ವರ ಕೊಟ್ರು ಕೊಡ್ಬೋದೇನೋ. ನೀವೆಲ್ಲ ನಿಜವಾಗ್ಲೂ ಮನುಷ್ಯರ? ಮದ್ವೆ ನಡೀಲಿ ಅಂತ ಸಾವಿರಾರು ಜನ ಒತ್ತಾಡ್ತಾ ಇದ್ರೆ ನೀವು ಮದ್ವೆ ನಿಲ್ಸೋದಿಕ್ ಪ್ರಯತ್ನ ಪಡ್ತಾ ಇದ್ದೀರಾ. ನೀವೆಲ್ಲ ಮದ್ವೆ ನಿಲ್ಸೋದಿಕ್ಕೆ ಇಷ್ಟೊಂದೆಲ್ಲ ನಾಟಕ ಮಾಡ್ತಾ ಇದ್ದೀರಾ. ನೋಡಿ, ನೀವು ದೇವನ ಹತ್ರ ಮಾತಾಡ್ದೇ ಇದ್ರೂ ಪರವಾಗಿಲ್ಲ, ನನಗೆ 10 ಲಕ್ಷ ರೂಪಾಯಿ ಸಾಲ ಕೊಡಿ. ಅದನ್ನ ನಾನ್ ದೇವನಿಗೆ ಕೊಟ್ಟು ಈ ಮದ್ವೆ ನಡೆಯೋ ತರ ಮಾಡ್ತೀನಿ. ಆಮೇಲೆ ನಿಮ್ ಸಾಲನ ನಾನ್ ತೀರಿಸ್ತೀನಿ. ರೀ, ನೀವು ಮಾಡಿರೋ ಪಾಪ ಪ್ರಾಯಶ್ಚಿತ ಮಾಡ್ಕೊಳ್ಳೋದಿಕ್ಕಾದ್ರೂ ಇದು ಒಂದು ಕೆಲ್ಸ ಮಾಡಿ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ಅಮ್ಮ, 10 ಲಕ್ಷನ ನಾವು ಕೊಡ್ಬೋದು. ಆದ್ರೆ ಅದಕ್ಕೆ ವೆಂಕಟಪ್ಪ ಊರಲ್ಲಿರೋ ಜಮೀನ್ ಪತ್ರನ ನಮಗ್ ಕೊಡ್ಬೇಕು. ಅದನ್ ಬೇಕಾದ್ರೆ ನಾವು ಅಡ ಇಟ್ಕೊಂಡು ನಾವು 10 ಲಕ್ಷ ಕೊಡ್ತೀವಿ. ಪಪ್ಪ ಓಕೆ ತಾನೆ? ಆಗ್ಬೋದು ಆಗ್ಬೋದು ಮಂಜು. ಈಗಾಗ್ಲೇ ಬಾವಂಗ್ ಮಾಡಿರೋ ಮೋಸನೇ ಸಾಕು. ಬೀಗ್ರಿಗೂ ಮೋಸ ಮಾಡ್ಬೇಕು ಅಂತಿದ್ದೀರಾ? ನೋಡು, ಡಾಕ್ಯುಮೆಂಟ್ ಕೊಟ್ರೆ ದುಡ್ಡು, ಇಲ್ಲ ಅಂದ್ರೆ ಅವ್ರ ಸಮಸ್ಯೆನ ಅವರೇ ಬಗೆಹರಿಸ್ಕೊಳ್ಳಿ ಅಷ್ಟೇ. ರೀ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನನಗೋಸ್ಕರ ಇದೊಂದು ಉಪಕಾರ ಮಾಡ್ರಿ. ಹೇಗಾದ್ರೂ ಮಾಡಿ 10 ಲಕ್ಷ ತಂದ್ಕೊಡಿ. ನಾನ್ ಬೇಕಾದ್ರೆ ನಿಮ್ ಕಾಲಕ್ಕೆ ಬಿದ್ದು ಬೇಡ್ಕೋತೀನಿ. ಪ್ಲೀಸ್ ರೀ, ಇಲ್ಲ ಅನ್ಬೇಡಿ. ದುಡ್ಡು ಬೇಕಾ? ದುಡ್ಡು ತಗೋ. ಸಾಕಾ? ಇನ್ನು ಬೇಕಾ?
ದುಡ್ಡು ಕೇಳ್ತಾಳೆ ದುಡ್ಡು. ಅಕ್ಕ ಮಂಜು ನಡೀರಿ. ದುಡ್ಡು ಬೇಕಂತ ದುಡ್ಡು, ಮರ್ಯಾದೆ ಇಲ್ದಿರೋ ಜನರು. ಸಪ್ತಮಿ ಏನಕ್ಕೆ ಬೇಜಾರಾಗಿದ್ದಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ಗೊತ್ತಾದರೆ ಅದಕ್ಕೇನಾದ್ರು ಒಂದು ದಾರಿ ಹುಡುಕ್ಬೋದು. ಏನು ಮಾಡೋದು? ಎಲ್ರೂ ಪ್ಲಾನ್ ಮಾಡಿ ನಿನ್ ತಂದೆನ ದುಡ್ಡನ್ನು ಬಲೆಯಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ದಾರೆ. ನಾನು ನಮ್ಮ ಯಜಮಾನ್ರ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಅವ್ರ ಮನ್ಸು ಕರಗ್ಲಿಲ್ಲ. ಮಂಜರಿ ಸೇರಿ ಎಲ್ರೂ ಈ ಮದುವೆ ನಿಲ್ಲಿಸ್ಬೇಕು ಅಂತ ಪಣ ತೊಟ್ಟಿದ್ದಾರೆ. ನಾನು ಎಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಸಪ್ತಮಿ. ನಿನ್ ಮದುವೆ ಅಷ್ಟೇ ಅಲ್ಲ, ನಿಮ್ಮ ತಂದೆ ಗೌರವನೂ ನಿನ್ ಕೈಲೇ ಇದೆ. ಅವ್ರಿಗೆ ಯಾರೂ ಅವಮಾನ ಮಾಡದೇ ಇರೋ ಥರ ನೋಡ್ಕೋಬೇಕು ಅಂದ್ರೆ ಈ ಮದುವೆ ನಡೆಯೋ ಥರ ನೀನು ಮಾಡಲೇಬೇಕು ಸಪ್ತಮಿ. ಈಗೆಲ್ಲ ನಿನ್ನ ಕೈಲೇ ಇದೆ. ಸಪ್ತಮಿ, ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ಕೊಳ್ಳೋಣ. ಅದೇನಿದ್ರು ನನ್ನ ಹತ್ರ ಹೇಳಿ. ಅಮ್ಮ, ಏನಮ್ಮ ಮಾಡ್ತಾ ಇದೀಯಾ? ಹಾಗಲ್ಲ, ಹಸೆ ಮನೆಯಿಂದ ಎದ್ದೇಳಬಾರ್ದು, ಅದು ಅಪಶಕುನ. ದಯವಿಟ್ಟು ಕೂತ್ಕೊಳ್ಳಮ್ಮ. ಸಪ್ತಮಿ, ಸಪ್ತಮಿ, ಸಪ್ತಮಿರೇ, ಸಪ್ತಮಿರೇ, ಹಂಗೆಲ್ಲ ಎದ್ದೇಳಬಾರ್ದು. ಸಪ್ತಮಿ.